ಮಳೆ ಬಂದ್ರೆ ಊರಿನಲ್ಲಿ ಹರಿಯುತ್ತೆ ಚಿನ್ನ. ಬ್ರಿಟಿಷರು ಬಚ್ಚಿಟ್ಟು ಹೋದ ಬಂಗಾರದ ಗುಹೆಯ ರಹಸ್ಯವೇನು? ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಂತ ನಿಮಗೆಲ್ಲ ಗೊತ್ತೇ ಇದೆ. ಸಾಮಾನ್ಯ ಜನ ಚಿನ್ನದ ಅಂಗಡಿಯ ಕಡೆ ತಿರುಗಿ ನೋಡೋದಕ್ಕೂ ಭಯಪಡುವ ಪರಿಸ್ಥಿತಿ. ಅಂಥದ್ರಲ್ಲಿ ನಮ್ಮದೇ ಕರ್ನಾಟಕದ ಒಂದು ಊರಲ್ಲಿ ಮಳೆ ಬಂದರೆ ನೀರಿನ ಜೊತೆ ಚಿನ್ನ ಹರಿದು ಬರುತ್ತೆ ಅಂತಂದರೆ ನೀವು ನಂಬ್ತೀರಾ? ಕಲ್ಲಿನ ಸಂದುಗಳಲ್ಲಿ, ಮಣ್ಣಿನ ರಾಶಿಗಳಲ್ಲಿ ಬಂಗಾರ ಸಿಗತ್ತೆ ಅಂತಂದ್ರೆ, ಆದರೆ ಇದು ಕಥೆಯಲ್ಲ. ಗದಗ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ಇಂದಿಗೂ ಬಂಗಾರದ ಬೇಟೆ ನಡೀತಾ ಇದೆ. ಅಲ್ಲಿನ ಗುಡ್ಡಗಳಲ್ಲಿ ಇರೋ ನೂರಾರು ಗುಹೆಗಳ ಒಳಗೆ ಹೋದರೆ ಕತ್ತಲಲ್ಲಿ ಫಳಫಳ ಹೊಳೆಯುವ ಚಿನ್ನದ ಅದಿರು ಕಣ್ಣಿಗೆ ರಾಚುತ್ತೆ. ಬ್ರಿಟಿಷರ ಕಾಲದಲ್ಲೇ ಟನ್ಗಟ್ಟಲೆ ಬಂಗಾರವನ್ನ ಇಲ್ಲಿಂದಲೇ ದೋಚಲಾಗಿತ್ತಂತೆ. ಹಾಗಾದರೆ ಎಲ್ಲಿದೆ ಆ ನಿಗೂಢ ಚಿನ್ನದ ಊರು? ಬ್ರಿಟಿಷರು ಬಿಟ್ಟು ಹೋದ ಆ ಭಯಂಕರ ಗುಹೆಗಳ ರಹಸ್ಯವೇನು? ಆ ಗುಹೆಯೊಳಗಡೆ ಹೋದವರಿಗೆ ಎದುರಾಗುವ ಆತಂಕಕಾರಿಯಾದ ಸಂಗತಿಗಳು ಯಾವ್ಯಾವು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಗದಗ ಜಿಲ್ಲೆಯ ಲಕ್ಕುಂಡಿ ಪಕ್ಕದಲ್ಲೇ ಇರುವಂತಹ ಬಂಗಾರದ ಗುಡ್ಡದ ರಹಸ್ಯವನ್ನ ಭೇದಿಸೋಣ. ಆದರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿಯಲ್ಲಿ ಕ್ಷಣಕ್ಕೊಂದು ನಿಮಿಷಕ್ಕೊಂದು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಒಂದಲ್ಲ ಒಂದಿನ ಈ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕು ಅಂತಂದರೆ ನಿಮ್ಮ ಅನಿಸಿಕೆಯನ್ನು ಸ್ಥಳಾಂತರ ಮಾಡಬೇಕಾ ಮಾಡಬಾರ್ದಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಂತಂದ್ರೆ ನೆನಪಾಗುವುದು ಕಪ್ಪತಗುಡ್ಡ. ಸಾವಿರಾರು ಬಗೆಯ ಔಷಧಿ ಸಸ್ಯಗಳಿಗೆ ಹೆಸರುವಾಸಿಯಾಗಿರೋ ಈ ಕಪ್ಪತಗುಡ್ಡದ ಒಡಲಲ್ಲಿ ಕೇವಲ ಗಿಡಮೂಲಿಕೆಗಳು ಮಾತ್ರವಲ್ಲ, ಯಾರಿಗೂ ಸಿಗದ ಅತ್ಯಮೂಲ್ಯ ಸಂಪತ್ತು ಕೂಡ ಅಡಗಿ ಕೂತಿದೆ. ಹೌದು, ಆ ಅತ್ಯಮೂಲ್ಯ ಸಂಪತ್ತು ಅಂತಂದ್ರೆ ಅದುವೇ ಚಿನ್ನ. ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯಿಂದ ಕೇವಲ 20-30 ಕಿಲೋಮೀಟರ್ ದೂರದಲ್ಲಿ ಮಹಾಲಿಂಗಪುರ ಅನ್ನೋ ಒಂದು ಚಿಕ್ಕ ಗ್ರಾಮ ಇದೆ. ಮೇಲ್ನೋಟಕ್ಕೆ ಇದೊಂದು ಸಾಧಾರಣ ಹಳ್ಳಿಯಂತೆ ಕಂಡ್ರೂ ಈ ಊರಿನ ಅಕ್ಕಪಕ್ಕದಲ್ಲಿ ಇರುವಂತಹ ಬೆಟ್ಟಗಳಲ್ಲಿ ಬಂಗಾರದ ನಿಕ್ಷೇಪವೇ ಇದೆಯಂತೆ. ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಈ ಊರು ಬರೀ ಮಣ್ಣಿನ ಊರಲ್ಲ, ಇದೊಂದು ಚಿನ್ನದ ಊರು. ಮಳೆಗಾಲ ಬಂತಂದ್ರೆ ಸಾಕು, ಊರಿನ ಜನರೆಲ್ಲ ಕೆಲಸ ಬಿಟ್ಟು ಗುಡ್ಡದ ಕಡೆಗೆ ಓಡ್ತಾರೆ. ಯಾಕೆ ಗೊತ್ತಾ? ಜೋರಾಗಿ ಮಳೆ ಬಂದಾಗ ಬೆಟ್ಟದ ಮೇಲಿಂದ ಹರಿಯುವ ನೀರಿನಲ್ಲಿ ಬಂಗಾರದ ಸಣ್ಣ ಸಣ್ಣ ಚೂರುಗಳು, ಚಿನ್ನದ ಮರಳುಗಳು ತೇಲಿ ಬರುತ್ತವಂತೆ. ರೈತರು ಜಮೀನುಗಳಲ್ಲಿ, ಹಳ್ಳಿಗಳಲ್ಲಿ ಹರಿಯುವ ತಿಳಿ ನೀರಿನಲ್ಲಿ ಬಟ್ಟೆ ಹಿಡಿದು ಸೋಸಿದ್ರೆ ಅದರಲ್ಲಿ ಚಿನ್ನದ ಕಣಗಳು ಸಿಗ್ತವೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ವಾಡಿಕೆ. ವೀಕ್ಷಕರೇ, ಈ ಚಿನ್ನದ ವಿಷಯ ನಮಗಿಂತ ಮೊದಲು ಗೊತ್ತಾಗಿದ್ದೇ ಈ ಬ್ರಿಟಿಷರಿಗೆ. ಭಾರತವನ್ನ ಆಳ್ತಾ ಇದ್ದ ಸಮಯದಲ್ಲಿ ಬ್ರಿಟಿಷರು ಕಪ್ಪತಗುಡ್ಡದಲ್ಲಿ ಸರ್ವೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗತ್ತೆ, ಇಲ್ಲಿನ ಕಲ್ಲುಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಣಚು ಕಲ್ಲುಗಳಲ್ಲಿ ಅಂದರೆ ವೈಟ್ ಕ್ವಾಡ್ಸ್ನಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆಯಂತ ಸುಳಿವು ಸಿಗತ್ತೆ. ಆಗಲೇ ನೋಡಿ ಶುರುವಾಗಿದ್ದು ಚಿನ್ನದ ಬೇಟೆ. ಬ್ರಿಟಿಷರು ನೂರಾರು ಕಾರ್ಮಿಕರನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಶುರು ಮಾಡಿದ್ರು ಇದೇ ಬೆಟ್ಟದಲ್ಲಿ. ಈ ಬೆಟ್ಟಗಳನ್ನು ಕೊರೆದು ದೊಡ್ಡ ದೊಡ್ಡ ಸುರಂಗಗಳನ್ನು ಮಾಡಿ ಟನ್ಗಟ್ಟಲೆ ಚಿನ್ನವನ್ನು ಇಲ್ಲಿಂದ ಸಾಗಿಸಿದ್ರು. ಇವತ್ತು KGF ಬಗ್ಗೆ ಎಲ್ರಿಗೂ ಗೊತ್ತು, ಆದರೆ ಗದಗದ ಈ ಚಿನ್ನದ ಗಣಿಯ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ಅವರು ಅಗೆದು ಬಿಟ್ಟು ಹೋದ ಆ ಸುರಂಗಗಳು, ಆ ಗುಹೆಗಳು ಇಂದಿಗೂ ಮಹಾಲಿಂಗಪುರದಲ್ಲಿ ಬಾಯಿ ತೆರೆದು ನಿಂತಿವೆ. ಆ ಗುಹೆಗಳು ಎಷ್ಟು ಆಳವಾಗಿವೆ ಅಂದರೆ ಸುಮಾರು 10-20 ಕಿಲೋಮೀಟರ್ವರೆಗೂ ಆಳವಕ್ಕೆ ಹೋಗುತ್ತೆ. ಊಹಿಸ್ಕೊಳ್ಳಿ, ಬೆಟ್ಟದ ಒಳಗಡೆ ಒಂದು ಪಾತಾಳ ಲೋಕವನ್ನೇ ಅವರು ಸೃಷ್ಟಿ ಮಾಡಿದ್ರು. ಈಗ ನಾವು ಈ ಗುಹೆಗಳ ಹತ್ತಿರ ಹೋಗೋಣ. ದಟ್ಟವಾದ ಕಾಡು, ಮುಳ್ಳಿನ ಪೊದೆಗಳನ್ನು ದಾಟಿ ಹೋದರೆ ಕಪ್ಪತಗುಡ್ಡದ ಒಡಲಲ್ಲಿ ಈ ನಿಗೂಢ ಗುಹೆಗಳು ಕಾಣಿಸ್ಕೊಳ್ಳುತ್ತವೆ. ಈ ಗುಹೆಗಳನ್ನು ನೋಡಿದ್ರೇನೆ ಎಂಥವರಿಗಾದರೂ ಎದೆ ಜಲ್ಲನ್ನಿಸದೇ ಇರೋದಿಲ್ಲ. ಒಳಗಡೆ ಕಗ್ಗತ್ತಲು, ಸೂರ್ಯನ ಬೆಳಕು ಕೂಡ ಅಲ್ಲಿ ತಲುಪೋದಿಲ್ಲ. ಅಂಥ ಕಗ್ಗತ್ತಲಲ್ಲಿ ಟಾರ್ಚ್ ಲೈಟ್ ಬಿಟ್ಟರೆ ಸಾಕು, ಅದರಲ್ಲಿರೋ ಕಲ್ಲುಗಳು ಫಳಫಳ ಅಂತ ಹೊಳೆಯೋದಕ್ಕೆ ಶುರು ಮಾಡುತ್ತವೆ. ಅದರಲ್ಲೂ ಅಲ್ಲಿನ ಜನ ಹೇಳೋ ಪ್ರಕಾರ ಕಪ್ಪು ಕಲ್ಲಿನಲ್ಲಿ ಬಂಗಾರ ಇರಲ್ಲ, ಆದರೆ ಅಲ್ಲಿ ಸಿಗುವ ಬಿಳಿ ಬಣ್ಣದ ಬೆಣಚು ಕಲ್ಲು ಮತ್ತು ಕೆಂಪು ಕಲ್ಲಿನಲ್ಲಿ ಬಂಗಾರ ಅಡಗಿದೆ ಅಂತ. ಬ್ರಿಟಿಷರು ಹೋದ ನಂತರ ಇಲ್ಲಿನ ಸ್ಥಳೀಯ ಜನರು ಈ ಗುಹೆಗಳಿಗೆ ಇಳಿಯೋದಕ್ಕೆ ಶುರು ಮಾಡಿದರು. ಅದು ತುಂಬ ಕಷ್ಟದ ಕೆಲಸ. ಕೈಯಲ್ಲಿ ಚಿಮಣಿ ದೀಪ ಹಿಡ್ಕೊಂಡು ಅಂಬೆಗಾಲಿಡುತ್ತಾ ಉಸಿರಾಡೋದಕ್ಕೂ ಕಷ್ಟ ಆಗೋ ಈ ಕಿರಿದಾದ ಜಾಗದಲ್ಲಿ ನುಗ್ಗಿ ಆ ಬೆಣಚು ಕಲ್ಲುಗಳನ್ನು ಒಡೆದು ಹೊರಗಡೆ ತರ್ತಾಯಿದ್ರು. ಹೊರಗಡೆ ತಂದ ಕಲ್ಲುಗಳನ್ನು ರುಬ್ಬುವ ಕಲ್ಲುಗಳಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ತೊಳೆದ್ರೆ ಕೆಳಗಡೆ ಬಂಗಾರದ ಪುಡಿ ಉಳಿತಾಗಿತ್ತು.
ಈ ಭಾಗದಲ್ಲಿ ಪದೇ ಪದೇ ಬರಗಾಲ ಬರುತ್ತೆ. ಮಳೆ ಇಲ್ಲದೆ ಬೆಳೆ ಇಲ್ಲದೆ ರೈತರು ಕಂಗಾಲಾದ ಎಷ್ಟೋ ಸಂದರ್ಭಗಳಿದ್ದಾವೆ. ಊಟಕ್ಕೂ ಗತಿ ಇಲ್ಲದಂತಹ ಸಮಯದಲ್ಲಿ ಈ ಊರಿನ ಜನರಿಗೆ ಆಸರಿಯಾಗಿದ್ದು ಇದೇ ಕಪ್ಪತಗುಡ್ಡದ ಚಿನ್ನ. ಹಿರಿಯರು ನೆನಪಿಸ್ಕೊಳ್ತಾರೆ, ನಮಗೆ ತಿನ್ನೋದಕ್ಕೆ ಅನ್ನ ಇರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾವು ಗುಡ್ಡಕ್ಕೆ ಹೋಗಿ ಕಷ್ಟಪಟ್ಟು ಒಂದಿಷ್ಟು ಕಲ್ಲುಗಳನ್ನು ತಂದು ಅದನ್ನು ಅರೆದು ಚಿನ್ನ ತೆಗಿತಾ ಇದ್ವಿ. ದಿನಕ್ಕೆ 4ರಿಂದ 5 ಗ್ರಾಂ ಚಿನ್ನ ತಿಕ್ಕಿದ್ರೂ ಸಾಕು, ಅದನ್ನು ಮಾರಿ ನಮ್ಮ ಕುಟುಂಬವನ್ನು ಸಾಗಿಸ್ತಾ ಇದ್ದೀವಿ ಅಂತ ಅಲ್ಲಿನ ಜನ ಹೇಳ್ತಾರೆ. ಅಂದರೆ ಪ್ರಕೃತಿ ಮಾತೆ ಈ ಊರಿನ ಜನರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಹೊಲದಲ್ಲಿ ಬೆಳೆ ಸಿಗದೆ ಹೋದಾಗ ಗುಡ್ಡದಲ್ಲಿ ಚಿನ್ನ ಕೊಟ್ಟು ಸಲಹುತ್ತಿದ್ದಾಳೆ. ಇನ್ನು ಚಿನ್ನ ಅಂತಂದರೆ ಲಕ್ಷ್ಮಿ. ಆದರೆ ಆ ಲಕ್ಷ್ಮಿಯನ್ನು ಪಡೆಯೋದು ಅಷ್ಟು ಸುಲಭವಲ್ಲ. ಈ ಗುಹೆಗಳ ಒಳಗಡೆ ಅಡಗಿರೋದು ಬರೀ ಸಂಪತ್ತು ಮಾತ್ರವಲ್ಲ, ಅಲ್ಲಿ ಕಣ್ಣಿಗೆ ಕಾಣದ ಅಪಾಯವೂ ಕೂಡ ಇದೆ. ಹಿಂದಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ಸ್ ಲೈಟ್ ಇರಲಿಲ್ಲ. ಜನ ಗುಹೆಗಳ ಒಳಗಡೆ ಹೋದಾಗ ಸೀಮೆ ಎಣ್ಣೆಯ ಚಿಮಣಿ ದೀಪಗಳನ್ನು ಉರಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಆ ಚಿಮಣಿಯಿಂದ ಬರೋ ಹೊಗೆ ಗುಹೆಯೊಳಗಿನ ಕತ್ತಲಲ್ಲಿ ಸೇರ್ಕೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿ ಬದಲಾಗ್ತಾ ಇತ್ತು. ಒಳಗಡೆ ಗಾಳಿ ಆಡೋದಕ್ಕೆ ಜಾಗ ಇಲ್ಲ. ಆ ವಿಷಕಾರಿ ಹೊಗೆಯನ್ನ ಉಸಿರಾಡಿ ಎಷ್ಟೋ ಜನ ಅಲ್ಲಿಗೆ ಅಸ್ವಸ್ಥರಾಗಿದ್ದಾರೆ. ಕೆಲವರು ಶಾಶ್ವತವಾಗಿ ಅಲ್ಲೇ ಮರಳಿನಲ್ಲಿ ಬಿದ್ದು ಹೋಗಿದ್ದಾರೆ, ಅಂದರೆ ಪ್ರಾಣ ಬಿಟ್ಟಿದ್ದಾರೆ. ಅಲ್ಲಿನ ಹಿರಿಯರೊಬ್ಬರು ಹೇಳ್ತಾರೆ, ನಮ್ಮ ಕಣ್ಣ ಮುಂದೆನೆ 50ರಿಂದ 60 ಜನ ಗಣಿಯಲ್ಲಿ ಕೆಲಸ ಮಾಡಿ ಆ ಹೊಗೆ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಂಡ್ರು ಅಂತ. ಬಂಗಾರದ ಆಸೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ಕತೆ ಇವರದ್ದು. ಅಷ್ಟು ಆಳದ ಗುಹೆಯಲ್ಲಿ ಉಸಿರುಗಟ್ಟುವ ವಾತಾವರಣದಲ್ಲಿ ಕಲ್ಲು ಒಡೆಯೋದು ಅಂತಂದರೆ ಸಾಮಾನ್ಯದ ವಿಷಯನಾ? ಈಗಿನ ಪರಿಸ್ಥಿತಿ ಏನು? ಇವತ್ತಿಗೂ ಅಲ್ಲಿ ಚಿನ್ನ ಇದೆಯಾ? ಇದಕ್ಕೆ ಉತ್ತರ ಹೌದು. ಗ್ರಾಮಸ್ಥರ ಪ್ರಕಾರ ಇಂದಿಗೂ ಆ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಅಡಗಿ ಕೂತಿದೆಯಂತೆ. ಮಳೆ ಬಂದರೆ ಇಂದಿಗೂ ಹಳ್ಳಗಳಲ್ಲಿ ಬಂಗಾರ ಸಿಗತ್ತೆ. ಆದರೆ ಈಗ ಅಲ್ಲಿಗೆ ಹೋಗೋ ಧೈರ್ಯ ಯಾರಿಗೂ ಇಲ್ಲ. ಒಂದೆಡೆ ಸರ್ಕಾರದ ಕಠಿಣ ನಿಯಮಗಳು, ಅರಣ್ಯ ಇಲಾಖೆಯ ನಿರ್ಬಂಧಗಳು, ಇನ್ನೊಂದು ಕಡೆ ಈ ಗುಹೆಗಳು ಈಗ ಪ್ರಾಣಿಗಳ ಆವಾಸ ಸ್ಥಾನವಾಗಿವೆ. ಕತ್ತಲಲ್ಲಿ ಅಲ್ಲಿಗೆ ಹೋಗೋದು ಅಂತಂದ್ರೆ ತುಂಬಾ ಅಪಾಯಕಾರಿ. ಇಂದಿನ ಪೀಳಿಗೆಯ ಯುವಕರು ಆ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಅದು ತುಂಬಾ ಕಷ್ಟದ ಕೆಲಸ, ನಮಗಾಗಲ್ಲ ಅಂತ ಅವರು ದೂರ ಸರಿದಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಆ ಸುರಂಗಗಳು ಈಗ ಗಿಡಗಂಟೆಗಳಿಂದ ತುಂಬಿ ಹೋಗಿವೆ, ಅಂದರೆ ಮುಚ್ಚಿ ಹೋಗಿವೆ. ಆದರೆ ಒಳಗಡೆ ಹೋದರೆ ಇವತ್ತಿಗೂ ಕೋಟಿ ಕೋಟಿ ಬೆಲೆ ಬಾಳುವ ಸಂಪತ್ತು ಸುಮ್ಮನೆ ಬಿದ್ದಿದೆ ಅನ್ನೋದು ಅಲ್ಲಿನವರ ನಂಬಿಕೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಬಂದು ಸರ್ವೆ ಮಾಡಿದ್ರಂತೆ. ಆದರೆ ಅಲ್ಲಿನ ಭೌಗೋಳಿಕ ರಚನೆ ಮತ್ತು ಗುಹೆಗಳ ಆಳವನ್ನು ನೋಡಿ ವಾಣಿಜ್ಯವಾಗಿ ಲಾಭದಾಯಕವಲ್ಲ ಅಂತ ಅವರು ಕೂಡ ಹಿಂದೆ ಸರಿದ್ರು ಅಂತ ಹೇಳ್ತಾರೆ. ವೀಕ್ಷಕರೇ, ಪ್ರಕೃತಿ ಎಷ್ಟೊಂದು ವಿಸ್ಮಯ ಅಲ್ವಾ? ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಬಂಗಾರದ ಬೆಳೆ. ಗದಗದ ಮಹಾಲಿಂಗಪುರ ಮತ್ತು ಲಕ್ಕುಂಡಿ ಸುತ್ತಮುತ್ತಲಿನ ಈ ಪ್ರದೇಶ ನಿಜಕ್ಕೂ ಒಂದು ನಿಗೂಢ ಪ್ರಪಂಚವಾಗಿದೆ. ಬ್ರಿಟಿಷರು ತೋಡಿದ ಹೊಂಡಗಳಲ್ಲಿ ಇಂದಿಗೂ ಇತಿಹಾಸ ಮಲಗಿದೆ. ಮಳೆ ಹನಿ ಬಿದ್ದಾಗ ಮಣ್ಣು ಚಿನ್ನವಾಗಿ ಬದಲಾಗೋ ಪವಾಡ ಇಲ್ಲಿ ನಡೆಯುತ್ತೆ. ಆದರೆ ದುರಾಸೆಗೆ ಬಿದ್ದರೆ ಏನಾಗತ್ತೆ ಅನ್ನೋದಕ್ಕೂ ಈ ಗುಹೆಗಳೇ ಸಾಕ್ಷಿ. ಬಂಗಾರದ ಮೋಹಕ್ಕೆ ಬಿದ್ದು ಆ ಕತ್ತಲ ಗುಹೆಯೊಳಗೆ ಹೋದವರು ಏನಾದರೂ ಅನ್ನೋದು ಇಂದಿಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಕರಾಳ ಸತ್ಯ. ಈ ವಿಡಿಯೋ ನೋಡಿದ ಮೇಲೆ ನಿಮಗೇನನ್ಸುತ್ತೆ? ಸರ್ಕಾರ ಮತ್ತೆ ಇಲ್ಲಿ ಗಣಿಗಾರಿಕೆ ಆರಂಭ ಮಾಡಬೇಕಾ ಅಥವಾ ಪ್ರಕೃತಿಯನ್ನ ಹಾಗೆ ಬಿಡೋದು ಒಳ್ಳೆಯದಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.